ಕನ್ನಡ ಬಂದರೂ ಮಾತಾಡೋಕ್ಕೆ ಇದು ಹೊಡೆಯೋಕ್ಕೆ ಬರ್ತೀರಾ? ಕನ್ನಡ ಬಂದರೂ ಮಾತಾಡೋಕೆ ಕಷ್ಟ. ಹಾಂ, ಹೊಡಿತಿದ್ದೀರಾ? ಹಾಂ, ಆಮೇಲೆ ಆಮೇಲೆ ಹೊಡಿತೀರೇನ್ರಿ? ಅವ್ರು ಹೊಡೆದ್ರು ನಾನು ಹೊಡ್ಸ್ಕೊಂಡ್ಬರ್ಬೇಕಾಗಿತ್ತು. ಹೌದು, ವಿಡಿಯೋ ನೀನ್ ಬಂಡವಾಳ ಹಾಕಿದ್ಯೇನಪ್ಪ ಅಂತ. ಹೌದು, ಯಾಕಂತಂದ್ರೆ ಆಟೋದವ್ರಿಗೆ ಆಟೋ ರಥ, ನಮ್ಗೆ ಟೂ ವೀಲರ್ ಈ ಬ್ಯಾಗ್ ರಥ. ಹೌದು ನಿಜ. ನಿಮ್ಗೆ ಯಾರು ಡೆಲಿವರಿ ಬಾಯ್ಸಸ್ ಅಂತ ಅಂದ್ರೆ ಕೀಳು ಅಂತ ಯಾರು ಹೇಳಕ್ ಹೋಗ್ಬೇಡಿ. ರಿಟೈರ್ ರೈಟ್ಸ್ ಯಾರು ಕೊಟ್ಟಿದ್ದಾರೆ ನನಗಂತೂ ಅದಂತೂ ಗೊತ್ತಾಗ್ತಾ ಇಲ್ಲ. ಹಾಂ, ಹೊಡಿ. ಹಾಂ, ಆಮೇಲೆ ಹೊಡಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಆಯ್ತಂದ್ರೆ ವೆಲ್ಕಮ್ ಟು ನಮ್ಮ ನ್ಯೂಸಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕಷ್ಟಪಟ್ಟು ದುಡಿಯೋರಿಗೆ ದೌರ್ಜನ್ಯ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ಈ ದೌರ್ಜನ್ಯ ಅನ್ನೋದು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಕನ್ನಡಿಗರ ಮೇಲೆನೆ ಹಲ್ಲೆ ಮಾಡೋ ರೀತಿ ಆಗ್ಬಿಟ್ಟಿದೆ. ಸೊ ಈಗ ಅದೇ ರೀತಿ ಒಂದು ಘಟನೆ ನಡೆದಿದೆ, ನಿನ್ನೆ ನಡೆದಂತ ಒಂದು ಘಟನೆ. ಸೊ ನನ್ನ ಒಂದು ಸಬ್ಸ್ಕ್ರೈಬರ್ ಒಂದು ಮೆಸೇಜ್ ಕಳಿಸಿದ್ರು, ಒಬ್ರು ಈ ತರ ನೋಡಿ ನಮ್ಮ ಫ್ರೆಂಡ್ಗೆ ಈ ತರ ಆಗಿದೆ ಅಂತ. ಸೊ ಫಸ್ಟ್ ಏನಾಯ್ತು ಒಂದು ವಿಡಿಯೋ ನೀವು ಆಲ್ರೆಡಿ ಹಾಕಿರ್ತೀನಿ, ನೋಡ್ಕೊ ಬನ್ನಿ. 8180950030 ಸ್ಟಾರ್ಟಿಂಗ್ 8095003057. ಕನ್ನಡ ಬಂದರೂ ಮಾತಾಡೋಕ್ಕೆ ಇದು ಹೊಡೆಯೋಕ್ಕೆ ಬರ್ತೀರಾ? ಕನ್ನಡ ಬಂದರೂ ಮಾತಾಡೋಕೆ ಕಷ್ಟ ಅಲ್ಲ? ಹಾಂ, ಬಾ ನಿಕ್ಕಲ್ಸ್ತಾ ತಡ್ಕೋ. ಹಾಂ, ಹೊಡಿತಿದ್ದೀರಾ? ಹಾಂ, ಆಮೇಲೆ ಹೊಡಿತೀರೇನ್ರಿ? ಕನ್ನಡ ಮಾತಾಡಿ ಅಂದರೆ ಹೊಡಿತೀರಾ? ಬ್ಯಾಗ್ ಎಸಿತೀರಾ? ನೀವು ತಂದು ಹಾಕಿದ್ದೀರಾ ಬಂಡವಾಳನ? ಹಾಂ, ಏನ್ರಿ ನಿಮ್ಮ ಶಾಪ್ ನೇಮು? ಕನ್ನಡ ಮಾತಾಡ್ರಿ ಅಂದರೆ ಹೊಡಿತೀರಾ? ಹಾಂ, ಆಮೇಲೆ ಏನು ಚೆಲ್ಲು? ಇದು ಕಂಪ್ಲೇಂಟ್ ಆಗಲಿಲ್ಲ ಅಂದರೆ ಕೇಳು ನಿನಗೆ. ಏನ್ರಿ ಕನ್ನಡ ಮಾತಾಡೋದು ಅಂದರೆ ತಪ್ಪೇನ್ರಿ ನಿಮಗೆ? ಕನ್ನಡ ಮಾತಾಡಿ ಅಂದರೆ ತಪ್ಪ? ಹೊಡಿತಾರಲ್ರಿ ಯಾರು? ನೀವು ಅಕ್ಕಪಕ್ಕದವ್ರು ಯಾರು ಕೇಳಲ್ವಾ? ಹಾಂ, ಹೊಡಿ. ಹಾಂ, ಆಮೇಲೆ ಹೊಡಿಯಪ್ಪ. ಯಾಕ್ರಿ ಯಾರು ಕೇಳಲ್ವೇನ್ರಿ ನೀವು? ಇಲ್ಲಿ ತಿಂತೀರ ಅಲ್ವೇನ್ರಿ ನೀವು? ಕೇಳಲ್ವೇನ್ರಿ ನೀವು? ಒಬ್ಬ ಡೆಲಿವರಿ ಮೇಲೆ ಕೈ ಮಾಡ್ತಾನಲ್ಲ, ಕನ್ನಡ ಮಾತಾಡು ಅಂತಂದ್ರೆ ಏಂತಕ್ರಿ? ತಪ್ಪೇನ್ರಿ ಅದು? ಕನ್ನಡ ಬಂದರೂ ಮಾತಾಡಲ್ವಲ್ರಿ? ತಪ್ಪು ಅಣ್ಣ, ನೀನೇ ಹೇಳು, ಬರುತ್ತಾ ನಿಂಗೆ ಕನ್ನಡ? ಹಾಂ, ಕೇಳೋಕ್ಕಾಗಲ್ಲ ನೀನು? ಹೊಡಿತಾರಲ್ರಿ. ನಮ್ಮೂರಿಗೆ ಬಂದು ನಮ್ಮನೆ ಅನ್ನ ತಿಂದು ನಮಗೆ ಹೊಡಿಯಕ್ಕೆ ಬರ್ತೀರಾ? ಇದನ್ನಿಷ್ಟಕ್ಕೆ ಬಿಡಲ್ಲ, ತಿಳ್ಕೊ. ನಾಳೆ ಇದೆ ನಿನಗೆ, ಮಾತಾಡು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮಾತಾಡು. ನನ್ನ ಹತ್ರ ಎವಿಡೆನ್ಸ್ ಇದೆ ನೀನು ಕೈ ಮಾಡಿರೋದಕ್ಕೆ. ಮಾತಾಡು. ಇದನ್ನ ನಾನು ತೋರಿಸಿಲ್ಲ ಅಂದ್ರೆ ನೋಡು ನಿನಗೆ. ಸೀರಿಯಸ್ಲಿ ಬಿಡ್ತೀನಿ ಅನ್ಕೊಂಡಿದ್ಯಾ? ಕೈ ಮಾಡ್ತೀಯಾ? ಕನ್ನಡಿಗನ ಮೇಲೆ ಕೈ ಮಾಡ್ತೀಯಾ? ಕನ್ನಡದಲ್ಲಿ ಬಂದ್ರು ಕನ್ನಡ ಮಾತಾಡು ಅಂತಂದ್ರೆ ಚಲ್ ನಿಕಲ್ ಅಂತ ಬ್ಯಾಗ್ ಎಸಿತ್ಯಾ? ಎಸಿಯಪ್ಪ ಫಸ್ಟ್ ನಾವು. ಅದಾದ್ಮೇಲೆ ಅಲ್ಲಿ ಏನೇನು ನಡೆದಿದೆ ಅಂತ ನಿಮ್ಗೆ ತಿಳಿಸ್ಕೊಡೋಣ. ಓಕೆ ಬ್ರೋ, ಏನ್ ನಡೀತು ಬ್ರೋ ಅಲ್ಲಿ? ಸರ್, ನಾನು ಸುಂಕುತ್ಕಟ್ಟೆಯಿಂದ ಪೋರ್ಟರ್ ಮಾಡೋದ್ರಿಂದ ನಾನು ಸುಂಕುತ್ಕಟ್ಟೆಯಿಂದ ಪಿಕಪ್ ಮಾಡ್ಕೊಂಡು SP ರೋಡ್ ಹೋಗಿ ಡ್ರಾಪ್ ಹೋಗಿದ್ದು. ಡ್ರಾಪ್ ಹೋದಾಗ ಲೊಕೇಶನ್ಗೆ ಹೋದಾಗ ನಾನು ಕಸ್ಟಮರ್ಗೆ ಕಾಲ್ ಮಾಡ್ತೀನಿ. ಅವ್ರ ಹಿಂದಿಲೇ ಮಾತಾಡೋರು, ಸರಿ ಓಕೆ ಅಂತ ಫಸ್ಟ್ ಫ್ಲೋರಿಗೆ ಬನ್ನಿ ಅಂತ ಅಂದ್ರು. ಅವರು ಡ್ರಾಪ್ ಇದ್ದಿದ್ದಲ್ಲಿ SP ರೋಡ್ ಅಲ್ಲಿ ಅದ್ರ ಅವ್ರ ಪಕ್ಕ ಸರ್ ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ ಅರ್ಥ ಆಗಲ್ಲ ಅಂತ ಹೇಳಿದೆ. ಅವ್ರ ಪಕ್ಕದಲ್ಲಿ ಇದ್ದು ಮೋಸ್ಟ್ಲಿ ಅವರು ಸ್ಪೀಕರ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ. ಪರವಾಗಿಲ್ಲ ಮಾತಾಡಿ, ಕ್ಯಾ ಕೈಕೋ ಬಾತ್ ಕರ್ನ ಅಂತ ಅಂದ್ಬಿಟ್ಟು ಅವ್ರ ಭಾಷೆಯಲ್ಲಿ ಅವ್ರು ಹೇಳಿದ್ರು. ಆನಂತರ ತರವಾಗಿದ್ರೆ ತಗೊಂಬಾಪ, ಇಲ್ಲ ಹೋಗು ಅಂತ ಅವ್ರ ಭಾಷೆಯಲ್ಲಿ ಹೇಳಿದ್ರು. ತಗೊಬನ್ನಿ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅನ್ನೋ ತರ ತಗೊಂಡೋಗಿ ಅಂತ ಹೇಳಿದ್ರು. ಅವ್ರದೇ ಐಟಮ್ ತಗೊಂಡೋಗಿ ಅಂತ ಹೇಳಿದ್ರು. ಸರಿ ಆಯ್ತು, ನಮ್ ಕೆಲಸ ನಾವ್ ಮಾಡೋದಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಅಲ್ಲೇ ಅಂಗಡಿಯವ್ರನ್ನ ಪರ್ಮಿಷನ್ ತಗೊಂಡು SP ರೋಡ್ ಅಲ್ಲಿ ಪಾರ್ಕಿಂಗ್ ಸಿಗೋದು ಅಲ್ಲಿ ಕೇಳ್ಕೊಂಡು ಅವ್ರು ರಿಕ್ವೆಸ್ಟ್ ಮಾಡಿ, ಸರ್ 2 ನಿಮಿಷ ತಗೊಂಡೋಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ತಗೊಂಡ್ಬರ್ತೀನಿ ಅಂತ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದೆ ನಾನು.
ಸರಿ ಆಯ್ತು ನಿಲ್ಸ್ಬಿಟ್ಟು ಹೋಗಿ ಅಂತ ಹೇಳಿ ಮೇಲ್ಗಡೆ ಹೋದೆ ಸರ್. ಹ್ಮ್. ತಗೊಂಡೋಗಿ ಅವರು ಕನ್ನಡ ಮಾತಾಡ್ತಾ ಇದ್ ನನ್ಗೆ ಚೆನ್ನಾಗಿ ಕ್ಲಿಯರಿಟಿ ಕೇಳಿಸ್ತಲ್ಲ ಫೋನಲ್ಲಿ. ಯಾಕೆ ಸರ್ ಕನ್ನಡದಲ್ಲಿ ಮಾತಾಡಿ, ಏನಾಗುತ್ತೆ ಅಂತ ಕೇಳಿದೆ ನಾನು. ಅಂದ್ರೆ ನೀವು ಮೇಲೆ ಹೋದ್ಮೇಲೆ ಮೇಲೆ ಹೋದ್ಮೇಲೆ ಫಸ್ಟ್ ಫ್ಲೋರ್ ಹೋದ್ಮೇಲೆ ಫಸ್ಟ್ ಕೇಳಿದ್ರೆ ಫ್ಲೋರ್ ಹೋದ್ಮೇಲೆ ಮತ್ತೆ ಕೇಳಿದೆ. ಕೇಳಿದಾಗ ಅವಾಗ ನಿಮ್ಮ ಹತ್ರ ಹಿಂದಿಯಲ್ಲಿ ಮಾತಾಡ್ತಿದ್ರು ಅವರು? ಅವ್ರು ಹಿಂದಿಲೇ ಮಾತಾಡ್ತಾರೆ. ಓಕೆ, ಏನಂತ ಮಾತಾಡಿದ್ರು? ಕುಡಿಲಿ ಐಟಮ್ ಕುಡಿಲಿ. ಓಕೆ, ಐಟಮ್ ದೇದೋ ಆಯ್ತಾ ಈ ತರ ಹಿಂದಿಯಲ್ಲಿ ಮಾತಾಡಿದ್ರು? ಹಿಂದಿಲೇ ಮಾತಾಡೋದು. ಓಕೆ, ಯಾಕೆ ಸರ್ ಮಾತಾಡಿ ಸರ್ ಅಂತ. ಐಟಮ್ ಸರಿ ಆಯ್ತು ಕೊಡಕ್ಕೆ ಹೋಗ್ತೀನಿ, ಹಿಂದಿಲ್ ನನ್ನೇ ಕೇಳ್ತೀಯಾ, ಕನ್ನಡದಲ್ಲಿ ನನ್ನೇ ಮಾತಾಡಕ್ ಹೇಳುವಂತೆ ಅಂತ ಅನ್ಬಿಟ್ಟು ಕೈ ಎತ್ಕೊಂಡ್ ಬಂದ್ರು. ಅವಾಗ ನಾನು ಬ್ಯಾಗ್ ನ ಕೆಳಗಡೆ ಇಟ್ಟಿ ನಾನು ಬ್ಯಾಗ್ ಹೊಡೆಯಕ್ ಬಂದ್ರ? ಹೌದು, ಅಲ್ಲೇ ಮಾಡಕ್ ಬಂದ್ರು. ಬಟ್ ಆದ್ರೆ ಮಾಡ್ಲಿಲ್ಲ. ಕೈ ಎತ್ಕೊಂಡ್ ಬಂದ್ರು. ನನಗ್ ಸ್ವಲ್ಪ ಅಲರ್ಟ್ ಗೊತ್ತಾಯ್ತು. ಬ್ಯಾಗ್ ಕೆಳಗಡೆ ಇಟ್ಟಿದ್ರಿಂದ ನಾನು ಐಟಮ್ ತೆಗ್ದಿ ಕೊಡೋ ಟೈಮಲ್ಲಿ ಕೈ ಎತ್ಕೊಂಡ್ ಬಂದ್ರು. ನನ್ಗೆ ಅಲರ್ಟ್ ಆಯ್ತು. ಓಕೆ, ಏನೋ ಆಗತ್ತೆ ಇಲ್ಲಿ ನನ್ಗೆ, ಇನ್ ಕೇಸ್ ಏನಾರ ನನ್ಗೆ ಏಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಆ ವಿಡಿಯೋದಲ್ಲಿ ನೀವು ಸಹ ನೋಡಿರ್ಬೋದು. ಓಕೆ, ಅಲ್ಲಿ ಆಮೇಲೆ ಏನಾಯ್ತು? ಆಮೇಲೆ ಪೇಮೆಂಟ್ ಮೇಲೆ ಆದ್ಮೇಲೆ ಏನಾಯ್ತು? ಪೇಮೆಂಟ್ ಎಲ್ಲ ಆದ್ಮೇಲೆ ಕನ್ನಡದಲ್ಲಿ ಮಾತಾಡಿ ಅದನ್ನೇ ಕನ್ನಡದಲ್ಲಿ ಹೇಳಿ ಹೋಗ್ತಿ ಅಷ್ಟ್ ಹೇಳಿದ್ರು ಸಹ ನಿಕಲ್ ಸೆ ಅಂತ ಅನ್ಬಿಟ್ಟು ನನ್ ಬ್ಯಾಗ್ ನ ಸಹ ಎತ್ತಿ ಎಸ್ತಿದ್ದಾರೆ. ಬ್ಯಾಗ್ ಎತ್ತಿ ಬಿಸಾಕ್ಬಿಟ್ಟು? ಹೌದು. ಓಕೆ, ಅವ್ರ ಶಾಪ್ ಅಲ್ಲೇ ಬ್ಯಾಗ್ ಇಟ್ಟಿದ್ನಲ್ಲ, ಅವ್ರೇ ನನ್ನನ್ನು ದೂಕಿದ್ರು. ಅವರು ನಡಿ ಆಚೆಗೆ ಅಂತ ದೂಕಿದ್ರು. ನಿಮ್ಗೆ ಏನಾದ್ರು ಏಟ್ ಗಿಟ್ ಆಯ್ತಾ? ಏಟ್ ಏನಾಗಿಲ್ಲ. ಸ್ವಲ್ಪ ಇಲ್ಲಿ ಪರ್ಸ್ತು, ಅದೊಂದ್ ಸ್ವಲ್ಪ ಏನೋ ಮಾಮೂಲಿ ಉಗ್ರಲ್ವಾ ಪರ್ತದಲ್ವಾ, ಹೋಗಿ ಪರವಾಗಿಲ್ಲ ಬಿಡು ಅಂತ ಸುಮ್ನೆ ಆಗಿದೆ. ಅಂದ್ರೆ ನೀವ್ ಯಾವತ್ತಾದ್ರೂ ಮೊದ್ಲು ಅಲ್ಲಿಗೆ ಹೋಗಿದ್ರಾ? ಇದೇ ಫಸ್ಟ್ ಟೈಮ್? ಅವ್ರ ಒಂದು ಸ್ಟೋರ್ಗೆ ನಾನು ಇದೇ ಫಸ್ಟ್ ಟೈಮ್ ಡೆಲಿವರಿ ಮಾಡಿದೆ. ಫಸ್ಟ್ ಟೈಮ್ ಹೋಗಿರೋದು. ಮತ್ತೆ ಅಲ್ಲೇನಾದ್ರು ಹೇಳಿದ್ರ ನಿಮ್ಗೆ? ಅಂದ್ರೆ ಈ ತರ ನೆಕ್ಸ್ಟ್ ಟೈಮ್ ಮೀನ್ಸ್ ಅಲ್ಲಿ ಯಾರಾದ್ರೂ ಹೇಳಿದ್ರ? ಯಾರೊಬ್ರು ಮಾತಾಡಿಲ್ಲ, ಯಾರೊಬ್ರು ಸಹಾಯಕ್ ಬಂದಿಲ್ಲ. ಅಕ್ಕಪಕ್ಕದಲ್ಲಿ ಇರೋರು ಎಲ್ಲಾರು ಹಿಂದಿಯವರೇನೆ. ಆಮೇಲೆ ಅವರು ಸಹ ಕನ್ನಡದಲ್ಲಿ ಅಣ್ಣ ಹೋಗಿ ಅಣ್ಣ ಪರವಾಗಿಲ್ಲ ಹೋಗಿ ಅಣ್ಣ, ಅವ್ರದ್ದು ದಿವಸ ಇದ್ದಿದ್ದೇನೆ, ವಾರಕ್ಕೆ 2-3 ಜನಕ್ಕೆ ಡೆಲಿವರಿ ಬಾಯ್ಸ್ ಇದ್ದಾಗೆ ಆಗುತ್ತೆ ಇಲ್ಲಿ, ಹೋಗಿ ಏನು ಮಾಡಕ್ ಆಗಲ್ಲ, ಇದೆಲ್ಲ ಕಾಮನ್ ಅಂತ ಹೇಳಿದ್ರು. ಏನ್ ತಲ್ಲೋದು ಹೊಡೆಯೋದು ಬಡಿಯೋದು ಕಾಮನ್? ಅದನ್ನ ಅವ್ರನ್ನ ಕೇಳ್ಬೇಕಣ್ಣ. ಓಕೆ ಸಿದ್ರೆ, ಸೊ ನೀವು ಕೇಳಿಸ್ಕೊಂಡ್ರಲ್ಲ. ಸೊ ವಿಷಯ ಇದು ಆಗಿರೋದು. ಅಂದ್ರೆ ಈಗ ನಮ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ನಾವೇನ್ ನಿಮ್ಮನ್ನ ದುಡ್ಡು ಕೊಡಿ, ಕಾಸು ಕೊಡಿ, ಅಂತಸ್ ಕೊಡಿ ಅಂತ ಕೇಳ್ತಿಲ್ಲ. ಜಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಿರೋದು. ಅದು ಅವ್ರಿಗೆ ಬರುತ್ತೆ, ಸ್ವಲ್ಪ ಆದ್ರೂ ಬಂದೇ ಬರುತ್ತೆ. ಮಾತಾಡಿದಾರಲ್ಲ, ಸ್ವಲ್ಪ ಅಲ್ಲ ಪೂರ್ತಿನೇ ಬರುತ್ತೆ. ಮಾತಾಡಿ ಅನ್ನೋದ್ರಲ್ಲಿ ಏನಿದೆ? ನೀವೇನೋ ಟೆನ್ಷನ್ಸ್ ನ ನೀವು ಇದೆಲ್ಲ ಇದ್ಕೊಂಡು ನೀವ್ ಎಲ್ಲಿಂದನೋ ಬಂದಿರೋದು ಇಲ್ಲಿಗೆ, ನೀವು ತಿನ್ನಕ್ಕೆ ದುಡ್ಕೊಳಕ್ಕೆ ಅಂತ ಇಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆನೆ ನೀವು ದೌರ್ಜನ್ಯ ದರ್ಪ ಮಾಡ್ತೀರಿ ಅಂದ್ರೆ ಇದು ಯಾವ ರೀತಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ಇದಕ್ಕೆ ದಯವಿಟ್ಟು ಪ್ರತಿಯೊಬ್ರು ಇದನ್ನ ಶೇರ್ ಮಾಡಿ. ಮತ್ತೆ ಇನ್ನೊಂದು, ಇದು ನಡೀತಾನೆ ಇದೆ. ಅದ್ರಲ್ಲೂ ಈಗ ಇವ್ರು ಹೇಳ್ಕೊಳಕ್ ಬಂದಿದ್ದಾರೆ ಮುಂದೆ. ಸೊ ಸುಮಾರು ಇಂಥ ಘಟನೆಗಳು ಸುಮಾರು ಕಡೆ ನಮ್ಮ ಬೆಂಗಳೂರಲ್ಲಿ ಆಗ್ತಾನೆ ಇರ್ತವೆ ಪ್ರತಿದಿನ. ಬಟ್ ಕೆಲವರು ಹೇಳ್ಕೊಳಲ್ಲ, ಕೆಲವರು ಯಾಕೆ ಬೇಕು ಬಿಡು ಅಂದ್ರೆ ಏನ್ ಗೊತ್ತಾ, ಈಗ ಅದೊಂದು ದೊಡ್ಡದಾಗಿ ಮಾಡಿ ಈಗ ಅದು ಕೋರ್ಟು ಮೀನ್ಸ್ ಕಂಪ್ಲೇಂಟು ಕೋರ್ಟು ಅಂತ ಹೋಗಿ ತಿರ್ಗಾಡ್ಕೊಂಡು ಇರಕ್ಕಾಗಲ್ಲ. ಬ್ರೋ ನೀವು ಎಷ್ಟು ದುಡಿತೀರಾ ಬ್ರೋ ದಿನಕ್ಕೆ? ಸರ್ ನಂದು ಆವ್ರೇಜ್ ಪೆಟ್ರೋಲ್ ಎಲ್ಲ ಬಿಟ್ಟು ಒಂದು 1,000 ಗಂಟೆ ಅದು ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಬಿಟ್ಟು ನೈಟ್ ಒಂದು 8 o'clock 9 o'clock ಗಂಟೆ ಮಾಡ್ತು ಅಂತಂದ್ರೆ ಅಷ್ಟು ಆಗೋದು ನಮ್ಗೆ. ಈಗ ನಿಮ್ಗೆ ಇವೆಲ್ಲ ಕಮಿಟ್ಮೆಂಟ್ ಎಲ್ಲ ಬಿಟ್ಟು ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಇರಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಮಗೂ EMIs ಇರುತ್ತೆ, ಮನೆ ಮೇಂಟೆನೆನ್ಸ್ ಗಳಿರುತ್ತೆ, ನಾವು ಮನೆ ನೋಡ್ಬೇಕು. ಸೊ ನೋಡಿ, ಈ ತರ ಇರುತ್ತೆ ಪರಿಸ್ಥಿತಿ. ಸೊ ಈಗ ಅದನ್ನ ಕಂಪ್ಲೇಂಟು ಅದು ಇದು ಅಂತ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಬ್ರೋ ಅದು ಅಡ್ರೆಸ್ ಅದ್ರದ್ದು ಏನಾದ್ರು ಇದು ಗೊತ್ತಾ ನಿಮ್ಗೆ? ಇದೆ ಸರ್, ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಅಕಸ್ಮಾತ್ ಯಾರನ್ನ ಅಲ್ಲಿ ಇವಾಗ ನಂತರನೇ ಡೆಲಿವರಿ ಬಾಯ್ಸ್ ಹೋಯ್ತು ಅಂತಂದ್ರೆ, ಅವ್ರು ವಿಡಿಯೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಪೊಲೀಸ್ನ ಕರ್ಸಿ ಅವರೇ ಅಸಾಲ್ಟ್ ಮಾಡ್ತಾರಂತೆ. ಅಲ್ಲಿ ಕೆಳಗಿನ ಶಾಪ್ನವರು ಹೇಳಿದ್ರು. ಏನಂತ? ಅವರು ಕನ್ನಡದಲ್ಲಿ ಏನಾರ ಕೇಳ್ತು ಅಂತ ಅಂದ್ರೆ ಅವರು ನನ್ ಮೇಲೆ ಜಗಳ ಮಾಡ್ತಾನೆ ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರನ್ನ ಅವರೇ ಕರೆಸ್ತಾರಂತೆ. ಯಾರು ಮಾಡಿದ್ರು ಅವರೇ ಪೊಲೀಸರನ್ನ ಕರ್ಸೋದು, ಅವ್ರನ್ನೇ ಕರೆಸ್ತಾರಂತೆ. ಅದಕ್ಕೆ ಕೆಳಗಡೆ ಅಕ್ಕಪಕ್ಕ ಇರೋರು ಎಲ್ಲಾರು ಹೇಳ್ತಾ ಇದಾರೆ. ನಮ್ಮ ಇಲ್ಲಿ ತರ್ಬೋದ ಗೊತ್ತಿಲ್ಲ, ಮುಸ್ಲಿಂ ಬಾಂಧವರು ಕೂಡ ಅವ್ರ ಅಂಗಡಿ ಮುಂದೆ ಅಣ್ಣ ಇದೇನು ಮಾಡಕ್ ಆಗಲ್ಲ ಅಣ್ಣ, ಡೈಲಿ ಅವ್ರದ್ದಿದೆ ಪ್ರಾಬ್ಲಮ್ ಆಗಿದೆ, ಇಲ್ಲೆಲ್ಲ ಅವ್ರದ್ದಿದೆ ಇದಾಗ್ಬಿಟ್ಟಿದೆ, ಏನು ನಾವು ಮಾತಾಡಕ್ ಆಗಲ್ಲ, ನಾವ್ ಕೇಳಕ್ ಹೋಯ್ತಂದ್ರೆ ನಮ್ನೆ ನೀವೇ ಮಾಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು ನಮ್ಮ ಮೇಲೂ ಸಹ ಇದ್ ಮಾಡ್ತಾರೆ. ಹೋಗಿ ಏನು ಮಾಡಕ್ ಆಗಲ್ಲ, ವಿಡಿಯೋ ಇದೆಯಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಓಕೆ, ಅಂದ್ರೆ ಇದು ಪ್ರತಿದಿನ ಅಂದ್ರೆ ನಡೀತಾನೆ ಇದೆ? ಓಕೆ, ಅಲ್ಲೆಲ್ಲ ಡೆಲಿವರಿ ಬಾಯ್ಸ್ ಮೇಲೆನೆ? ಹೌದು. ಅವ್ರಿಗೆ ಹಿಂದಿಲ್ ಮಾತಾಡ್ತಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಮಾಡಲ್ಲ. ಕನ್ನಡ ಯಾರು ಕ್ವಶನ್ ಮಾಡ್ತಾರೆ ಅವ್ರ ಮೇಲೆ ಆಗ್ತಾ ಇದೆಯಂತೆ. ಯಾರು ಕನ್ನಡ ಮಾತಾಡಿ ಅಂತಂದ್ರೆ ಅವ್ರ ಮೇಲೆ ಆಗತ್ತೆ. ಇವಾಗ ಇನ್ ಕೇಸ್ ನಾನ್ ಬ್ಯಾಗ್ ಬಕ್ಕೊಂಡಿದ ತಕ್ಷಣ ನನ್ಗೆ ಗೊತ್ತಾಯ್ತು, ಅಲರ್ಟ್ ಆಗಿ ವಿಡಿಯೋ ಮಾಡ್ಕೊಂಡೆ. ವಿಡಿಯೋ ಮಾಡ್ಕೊಳ್ದೆ ಇದ್ರೆ ಏನ್ ಮಾಡಕ್ ಆಗ್ತಿತ್ತು? ನಾನು ಅವ್ರು ಹೊಡೆದ್ರು ನಾನು ಹೊಡ್ಸ್ಕೊಂಡ್ ಬರ್ಬೇಕಾಗಿತ್ತು. ಹೌದು, ವಿಡಿಯೋ ಆನ್ ಇದ್ದಕ್ಕೆ ಒಬ್ರು ಬರ್ಲಿಲ್ಲ, ಹತ್ರಕ್ಕೂ ಬರ್ಲಿಲ್ಲ ನನ್ನ ಹತ್ರಕ್ಕೆ. ನಿಕಲ್ ಸಯಾಸೆ ಅಂತ ತೆಗ್ದಿ ಬ್ಯಾಗ್ ಎಲ್ಲ ಎಸ್ತಿದ್ದಾರೆ.
ನೋಡಿ ಸ್ನೇಹಿತರೆ, ಈ ತರ ಇರ್ತದೆ. ಸೊ ಹೌದು, ನಾವು ಒಪ್ಕೊಂತೀವಿ, ಇವರು ಕಸ್ಟಮರ್ಸ್ ಇಂದ ನಮಗೆ ಒಂದಷ್ಟು ದುಡ್ಡು ಸಿಗುತ್ತೆ, ಅವರಿಂದ ನಮ್ಮ ಹೊಟ್ಟೆ ಪಟ್ಟು ತುಂಬುತ್ತೆ. ಹಂಗನ್ಬಿಟ್ಟು ನೀವು ಹೊಡೆಯುವಂತಹ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ನಿಮ್ಗೆ ಬೈಯುವಂತ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ನಿಮ್ಮ ಹತ್ರ ನಾವು ಕೆಲಸ ಮಾಡ್ತಿದೀವ. ಈಗ ಅವ್ರು ಹುಡುಗ ಕೇಳಿರೋದೇ ನಿನಗೆ ಜಸ್ಟ್ ಕನ್ನಡದಲ್ಲಿ ಮಾತಾಡಿ ಅಂತ, ನಿನ್ ಕೈಲಿ ಮಾತಾಡೋಕ್ಕಾಗಿಲ್ಲ, ನನಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ರೆ ಆಗಿರೋದು. ಅದನ್ನ ಬಿಟ್ಟು ನೀನು ದೌರ್ಜನ್ಯ ಮಾಡೋಂಥದ್ದೇನಿದೆ, ತಲ್ಲೋದು, ನೂಕಾಡೋದು, ಬ್ಯಾಗ್ ಬಿಸಾಕೋದು, ಆ ವಿಡಿಯೋದಲ್ಲೇ ನೋಡ್ತೀವಿ. ನಮಗೆ ಆ ಬ್ಯಾಗ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಂತ ಇರ್ತೀವಿ ನಾವು. ನಮ್ಗೆ ಆ ಬ್ಯಾಗ್ ಎಷ್ಟು ಮಹತ್ವ ಅಂತ ನಮಗ್ ಗೊತ್ತಿರ್ತದೆ, ಯಾಕಂದ್ರೆ ನಾವು ಪ್ರತಿದಿನ ಎದ್ದು ಕೆಲಸ ಮಾಡಿ ದುಡಿಯೋಂತ ಬ್ಯಾಗ್ ಅದು. ನೀವು ನಮ್ಮ ಮುಂದೆ ಆ ಬ್ಯಾಗ್ನ ಎತ್ತು ಬಿಸಾಕ್ತೀರ ಅಂದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ನನ್ಗೆ ಆ ಟೈಮಲ್ಲೂ ನಾನು ಕೇಳಿದೀನಿ, ನೀನ್ ಬಂಡವಾಳ ಹಾಕಿದ್ಯೇನಪ್ಪ ಅಂತ. ಹೌದು, ಯಾಕಂತಂದ್ರೆ ಆಟೋದವ್ರಿಗೆ ಆಟೋ ರಥ, ನಮ್ಗೆ ಟೂ ವೀಲರ್ ಈ ಬ್ಯಾಗ್ ರಥ. ಹೌದು, ನಿಜ. ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಹೊಡೆಯೋಂಥ ರೈಟ್ಸ್ ಯಾವುದು, ತಲ್ಲೋಂಥ ರೈಟ್ಸ್ ಯಾವುದು, ಅದು ನಿಮ್ಗೆ ಮುಟ್ಟೋಂಥ ರೈಟ್ಸೇ ಇಲ್ಲ ನಿಮಗೆ. ಸೊ ನಿಮ್ಮ ಜಾಗಕ್ಕೆ ಬಂದಿದ್ದೀವಿ, ನಿಮ್ಮ ಒಂದು ಇದ್ರಲ್ಲಿ ಬಂದಿದೀವಿ ಅಂತ ಹೇಳ್ಬಿಟ್ಟು ನೀವು, ಅದು ಒಬ್ರಿಗೆ ಇಬ್ಬರಿಗೆ ಆದ್ರೆ ಏನೋ ಅನ್ಬೋದು. ಈಗ ಅಲ್ಲೇ ಹೇಳ್ತಿದಾರೆ ಅಂತ ಅಂದ್ರೆ ಏನೋ ಇದಿದೆ, ಅಲ್ಲಿ ಕೆಳಗಡೆ ಇರೋರೇ ಹೇಳ್ತಿದಾರಂತೆ ಈ ಹುಡುಗನ್ಗೆ. ಅಲ್ಲಿ ಪ್ರತಿದಿನ ಈ ತರ ಅಂತೂ ವಾರಕ್ಕೆ 1-2 ನಡೀತಾ ಇರ್ತದೆ. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಪೊಲೀಸವ್ರನ್ನ ಅವರೇ ಕರೆಸ್ತಾರಂತೆ. ಇದು ಯಾವ ತರ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸೊ ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಇನ್ನೊಂದು, ಇದು ತಲುಪುವಂತವ್ರಿಗೆ ತಲುಪಬೇಕು. ಏನಕ್ಕೆ ಅಂದ್ರೆ ಇಂಥವ್ರದ್ದು ದೌರ್ಜನ್ಯ ಒಂದಲ್ಲ ಎರಡಲ್ಲ ನಡೀತಾನೆ ಇರ್ತದೆ. ಈಗ ನೀವು ಯೋಚನೆ ಮಾಡಿ, ಈ ಹುಡುಗ ಅಷ್ಟು ಧೈರ್ಯವಾಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡ್ರು ಅಲ್ಲಿ ಆ ಲೆವೆಲ್ಗೆ ಅವ್ರು ಎಗರಾಡ್ತಾ ಇದ್ದಾರೆ, ಆ ಲೆವೆಲ್ಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಅಕಸ್ಮಾತ್ ನಮ್ಮಲ್ಲೇ ಯಾರಾದ್ರೂ ಒಬ್ಬ ಅಮಾಯಕರು ಇರ್ತಾರೆ ಅಂದ್ರೆ, ಈಗ ನಾವೇ ನಾವ್ ಯೂಟ್ಯೂಬರ್ ಆಗಿರ್ಬೋದು, ನಾವು ಹೋದಾಗ ಒಂದೊಂದ್ಸರಿ ಬಿಡಪ್ಪ ಅಂತ ನಾವು ನಮ್ದೇ ಆದಂತ ನಮ್ದೇ ಟೆನ್ಷನ್ಸ್ 108 ಇರ್ತವೆ. ಸೊ ಅಂತವ್ರ ಮೇಲೆ ಅಕಸ್ಮಾತ್ ಯಾರಾದ್ರೂ ಇನ್ನೋಸೆಂಟ್ಸ್ ಹೋದ್ರೆ ಹೊಡೆದು ಬಿಡದು ಕಲ್ಸ್ಬಿಟ್ರು ಕೂಡ ಯಾರು ಕೇಳೋರಿಲ್ಲ. ಈಗ ಏನಾದ್ರು ನಾವೇನಾದ್ರು ಕೇಳಕ್ ಹೋದ್ರೆ ಅವರೇ ಪೊಲೀಸವ್ರನ್ನ ಕರೆಸ್ತಾರಂತೆ. ಇದು ಎಂತ ನ್ಯಾಯ ಅಂತ ನಮ್ಗಂತೂ ಗೊತ್ತಿಲ್ಲ. ಇದಕ್ಕೆ ದಯವಿಟ್ಟು ಅವ್ರಿಗೆ ತಲುಪಲೇಬೇಕು. ಖಂಡಿತ ಇದೇನಾದ್ರು ನೀವು ಅವ್ರಿಗೆ ತಲುಪಿಸಿದ್ರಂತೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಣಾಮ ನಾವು ಕಂಡ್ಕೊಳ್ಳೇಬೇಕು. ಯಾಕಂದ್ರೆ ಇದು ಈಗ ಇವ್ರಿಗಾಗಿದೆ, ನಾಳೆ ನನಗಾಗ್ಬೋದು, ನಾಳೆ ಇನ್ನೊಬ್ಬ ಹುಡುಗರಿಗಾಗ್ಬೋದು, ಗೊತ್ತಿಲ್ಲ ಯಾರಿಗೆ ಏನು ಅಂತ. ಸೊ ಬ್ರೋ, ನೀವು ನೆಕ್ಸ್ಟ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಸರ್, ಡೆಲಿವರಿ ಬಾಯ್ಸಸ್ ಅಂತ ಅಂದ್ರೆ ಕೀಳು ಅಂತ ಯಾರು ಹೇಳಕ್ ಹೋಗ್ಬೇಡಿ. ಕರೆಕ್ಟ್, ಅದಂತೂ ನಿಜ. ಯಾಕಂತಂದ್ರೆ ಇದೇ ಲಾಕ್ಡೌನ್ ಕೊರೋನಾ ಟೈಮಲ್ಲಿ ನಾವುಗಳು ನಾನು ಸ್ವಿಗ್ಗಿ ಮಾಡ್ತಿದ್ದೋನು ಪೋಟರಿಗೆ ಬಂದಿದ್ದೀನಿ. ಅವತ್ ನಾವು ಕೋವಿಡ್ ನೋಡ್ಕೊಂಡು ಎಲ್ರಿಗೂ ನಾವು ಫುಡ್ ನ ನಾವು ಸಪ್ಲೈ ಮಾಡಿದೀವಿ. ನಾವೇನು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಬಂದಿಲ್ವಾ, ಬೇಡ ಅಲ್ಲ, ನಾನು ಬಂದಿಲ್ಲ ಅಂತಂದವ್ರಿಗೆ ಸತ್ಯವಾಗ್ಲು ನಾನೇ ಅವ್ರಿಗೆ ಅರ್ಥ ಆಗೋ ರೀತಿ ನನ್ಗೆ ತಿಳಿದ ಮಟ್ಟಿಗೆ ಹೇಳಿ ಅವ್ರ ಹತ್ರ ನಾನು ಬಿಹೇವ್ ಮಾಡ್ತೀನಿ. ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ ಇದನ್ನ, ಪೋಟರ್ನ. ಯಾವತ್ತವರೆಗೂ ಈ ತರ ಆಗಿಲ್ಲ. ಇನ್ನು ಅವರು ಎಷ್ಟೋ ಜನ ಹೇಳಿದಾರೆ ನನ್ಗೆ, ಅಣ್ಣ ನೀವ್ ಹೇಳಿ ನಮ್ಗೆ ಅರ್ಥ ಆಗತ್ತೆ, ನಾವ್ ಹಿಂದಿಲಿ ಹೇಳ್ತೀವಿ, ನೀ ಎಕ್ಸ್ಪ್ಲೇನ್ ಮಾಡ್ತೀವಿ, ಆಯ್ತು ಅಂತ ನಾನು ಕನ್ನಡದಲ್ಲಿ ಅವ್ರಿಗೆ ಕೇಳ್ತಾರೆ, ನೀವು ಕನ್ನಡದಲ್ಲೇ ಮಾತಾಡ್ಸಲ್ವಲ್ಲ ಏಂತಿಕೆ ಅಂತ. ಫಸ್ಟ್ ಟೈಮ್ 3 ವರ್ಷದಿಂದ ಈ ವ್ಯಕ್ತಿ ಒಬ್ರೇ ನನ್ ಮೇಲೆ ಈಗ ಮಾಡಿರೋದು. ಅದು ಇವ್ರಿಗೆ ಕನ್ನಡ ಚೆನ್ನಾಗೇ ಬರುತ್ತೆ. ಆಗೋಂಥದ್ದು ಪರಿಣಾಮ ಆಗ್ಲೇಬೇಕು. ಮತ್ತೆ ಇನ್ನೊಂದು, ನಿಮ್ಮ ಹತ್ರ ಏನ್ ದುಡ್ಡು ಕೇಳ್ತಿದೀವಾ, ಇಲ್ಲ ನಿಮ್ಮ ಹತ್ರ ಟಿಪ್ಸ್ ಕೇಳ್ತಿದೀವಾ, ಜಸ್ಟ್ ಒಂದು ರೆಸ್ಪೆಕ್ಟ್, ಒಂದು ನಮ್ಮ ಭಾಷೆಯಿಂದ ಒಂದು ಅಷ್ಟು ಮಾತು. ಈಗ ನಾವು ಬ್ರೋ, ನಮ್ಗೆ ಈಗ ಇವ್ರಿಗೆ ಹೆಂಗಾಗ್ಬಿಡಿದೆ ಅಂದ್ರೆ, ಫಸ್ಟ್ ನಮ್ಮಲ್ಲಿ ತಪ್ಪಿದೆ ಬ್ರೋ. ಈಗ ನಾವೇ ಅಷ್ಟೇ, ಎಲ್ಲೋ ಕಡೆ ಹೋದಾಗ ನಾವು ಕನ್ನಡ ಮಾತಾಡೋದ್ ಬಿಟ್ಟು ಹಿಂದಿಯಲ್ಲಿ ಮಾತಾಡ್ತೀವಲ್ಲ. ಹೌದೌದು, ಅದು ತಪ್ಪು. ಆಮೇಲೆ ಕೆಳಗಡೆ ಅದೇ ಶಾಪ್ ಕೆಳಗಡೆನೆ ಕನ್ನಡದ ಹುಡುಗನೂ ಇದೆ. ಅಣ್ಣ ನಾನೇನು ಮಾಡಕ್ ಆಗಲ್ಲ, ಯಾಕಂದ್ರೆ ನಾನು ಒಬ್ಬ ಮಾರ್ವಾಡಿ ಅವ್ರ ಹತ್ರನೇ ನಾನು ಕೆಲಸ ಮಾಡ್ತಾ ಇರೋದು. ಅವ್ರದ್ದು ಫುಲ್ ಒಗ್ಗಟ್ಟಿದೆ. ಯಾರಾದ್ರೆ ಏನು ಒಗ್ಗಟ್ಟಿದೆ. ಇವಾಗ ಅವ್ರೆಲ್ಲಾ ಮೀಟಿಂಗ್ ಹಾಕೊಳ್ತಾರೆ, ಕರೆಸ್ಬಿಡ್ತಾರೆ ಪೊಲೀಸು. ನಿನ್ನ ಹತ್ರ ವಿಡಿಯೋ ಇರೋದಕ್ಕೆ ನೀನ್ ಸೇಫ್ ಆಗಿದ್ಯಾ, 2 ಸೆಕೆಂಡ್ ಪಟ್ಟನಂಗೆ ಬರ್ತಾರಣ, ನಿನ್ನ ಹತ್ರ ಮಾತಾಡ್ಕೊಂಡು ಹಂಗೆ ನಿಂತಿರ್ತಾರೆ. ಪೇಮೆಂಟ್ ನ ಡಿಲೇ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರು ಬರ್ತಾರೆ, ನೀನೇ ಏನೋ ಮಾಡಿದ್ಯಾ ಅಂತ ಇದ್ ಮಾಡ್ತಾರಣ. ಸುಮ್ನೆ ಹೋಗಿ ಏನೋ ಮಾಡಕ್ ಆಗಲ್ಲ, ವಿಡಿಯೋ ಇದೆಯಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ, ಯಾರನ್ನಾರು ಕಳ್ಸಿ, ಬುದ್ಧಿ ಅವರು ಅದನ್ನ ಹೇಳ್ತಾರದು, ಬುದ್ಧಿ ಕಲ್ಸಿ ಬಿಡ್ಬೇಡಿ. ಡೈಲಿ ನಾವು ನೋಡ್ತಾ ಇರ್ತೀವಿ. ಬೇಕಾದ್ರೆ ಅವ್ರ CCTV ಫುಟೇಜ್ ಗಳೆಲ್ಲ ಇರುತ್ತೆ ಅಲ್ಲ, ತೆಗ್ಸಿ ಅಂತ ಹೇಳ್ತಾ ಇದಾರೆ. ಅವ್ರು ಮಾಡಿರೋದೆಲ್ಲ ಇದ್ದೇ ಇರುತ್ತೆ, ತೆಗ್ಸಿ ಅಂತ ಹೇಳ್ತಾ ಇದಾರೆ. ಸೊ ನನ್ಗೊಂದು ರಿಕ್ವೆಸ್ಟ್, ದಯವಿಟ್ಟು ಇದರಲ್ಲಿ ಪ್ರತಿಯೊಬ್ಬರನ್ನ ಟ್ಯಾಗ್ ಮಾಡ್ತೀನಿ, ಇದಾದಷ್ಟು ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಇಲ್ಲಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವ್ ಇಲ್ಲಿ ಅವ್ರ ಮೇಲೆ ಏನೋ ಅವ್ರನ್ನ ಬ್ಯಾಡ್ ಅಂತ ಮಾಡ್ಬೇಕು ಅಂತಾನೋ ಇಲ್ಲ, ನಮ್ಗೇನು ಉದ್ದೇಶ ಇಲ್ಲ. ಈಗ ಈ ಹುಡುಗಂಗ್ ಪಾಪ ಅವ್ರು ಯಾರೋ ಫಸ್ಟ್ ಆಫ್ ಆಲ್ ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋಂಥದ್ದು. ಸೊ ನೀನ್ ಜಸ್ಟ್ ನೀನ್ ಕೇಳಿರೋದು ಒಂದು ಮಾತು ಕನ್ನಡದಲ್ಲಿ ಮಾತಾಡು ಅಂತ, ಅದಕ್ಕೆ ನೀನ್ ಈ ತರ ದೌರ್ಜನ್ಯ ಮಾಡ್ತೀಯ ಅಂದ್ರೆ, ನಿನ್ ಒಡೆಯ ರೈಟ್ಸ್ ಯಾರು ಕೊಟ್ಟಿದ್ದಾರೆ ನನಗಂತೂ ಅದಂತೂ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ತಕ್ಕಟ್ಟಾಗಿ ಪರಿಣಾಮ ಆಗ್ಲೇಬೇಕು. ಪ್ರತಿಯೊಬ್ಬರ ಟ್ಯಾಗ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬ್ರೋ, ನೀವು ಅಷ್ಟೇ
ಸೊ ನೆಕ್ಸ್ಟ್ ಈ ತರ ದಯವಿಟ್ಟು ವಾಯ್ಸ್ ರೇಸ್ ಮಾಡಿ ಬ್ರೋ. ಈಗ ನಿಮ್ಗೆ ನಾನೊಂದ್ ಹೇಳ ಬ್ರೋ, ಬೇಜಾರ್ ಮಾಡ್ಕೋಬೇಡಿ. ಹೇಳಿ ಹೇಳಿ. ನಿಮ್ಗಲ್ಲಿ ಅವಮಾನ ಆಗಿರ್ಬೋದು, ಬಟ್ ಹೌದು. ನೀವು ಅವ್ರಿಗೆ ಒಂದು ಪ್ರಶ್ನೆ ಮಾಡಿ ಬಂದಿದ್ದೀರಾ, ಅವ್ರಿಗೆ ಒಂದು ಕ್ವಶನ್ ಮಾಡಿ ಬಂದಿದ್ದೀರಾ. ಹೌದು. ಇದು ನಾವು ಮಾಡ್ಬೇಕಾಗಿರೋದು. ಹೌದು, ಸುಮಾರು ಮಾಡ್ಲೇಬೇಕು ಕಡೆ ಇದು ನಾವು ಮಾಡ್ತಿರೋ ಮಿಸ್ಟೇಕ್ ಏನಪ್ಪ ಅಂದ್ರೆ, ಇದು ನಾವು ಕೇಳ್ಬೇಕು. ಏನ್ ಕನ್ನಡದಲ್ಲಿ ಮಾತಾಡಿ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಇದನ್ನ ನೀವು ಮಾಡಿರೋದು ಬ್ರೋ, ನಾನು ನಿಜ ಹೇಳ್ತೀನಿ, ನನ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೀವು ಆ ಒಂದು ಇದ್ರಲ್ಲಿ ಅಲ್ಲಿ ಯಾರು ಗೊತ್ತಿಲ್ಲ ಅಂದ್ರೂ ನೀವು ಅವ್ರನ್ನ ಕೇಳಿದಿರಲ್ವಾ, ಅದು ನಮ್ ಕೆಲ್ಸ ಅದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ನಾವು ಕನ್ನಡದಲ್ಲಿ ಮಾತಾಡಿ ಅಂತ ಕೇಳೋದಕ್ಕೂ ರೈಟ್ಸ್ ಇಲ್ಲ ಅಂತಂದ್ರೆ ಇನ್ನೇನು? ಕನ್ನಡದಲ್ಲಿ ಮಾತಾಡಿ ಅಂತಂದ್ರೆ ಒಡೆಯಕ್ ಬರ್ತಾರೆ ಅಂತಂದ್ರೆ ಇದು ನನಗೆ. ಅದೇ ಬಿಲ್ಡಿಂಗ್ ನ ಕೆಳಗಡೆ ಒಬ್ರು ಲೇಡಿ ಒಬ್ರು ಬಾಳೆಹಣ್ಣು ಮಾಡ್ತಾ ಇದ್ರು, ಅವರು ತಮಿಳಿಯನ್ಸ್. ಅವರು ಕನ್ನಡ ಚೆನ್ನಾಗಿ ಅಕ್ಕ, ನಾನು ಅವ್ರನ್ನ ಕೇಳಿದೆ, ಅಕ್ಕ ಇದೇ ತರ ನಿಮ್ಗಾಗಿದ್ರೆ ಬಿಡ್ತಿದ್ರ ಅಕ್ಕ? ನಾವ್ ಖಂಡಿತ ಬಿಡ್ತಾ ಇರ್ಲಿಲ್ಲ, ನಮ್ಗಲ್ಲಿ ಒಗ್ಗಟ್ಟೈತೆ, ನಮ್ಮ ಹುಡುಗರೆಲ್ಲ ಬಿಡ್ತಿದ್ರ, ಅವ್ನ್ ಯಾವತ್ತೋ ಇದ್ ಮಾಡ್ಬಿಡ್ತಿದ್ರು, ನಾವೇನ್ ಮಾಡೋಣ, ನಿಮ್ಗೇನೆ ಸೊ ನಮ್ಮಲ್ಲಿ ಸಪೋರ್ಟ್ ಒಗ್ಗಟ್ಟಿಲ್ಲ. ಮಾಡಲ್ಲ ಯಾರುನು ಅಂತ ಹೇಳಿದ್ರು. ಕರೆಕ್ಟ್, ಇದು ನಿಜ, ಸತ್ಯವಾದ ಮಾತಿದು. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದೇ ಇಲ್ಲ. ಮೊದಲನೇದಾಗಿ ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ, ಎರಡನೇದಾಗಿ ನಮ್ಮ ಡೆಲಿವರಿ ಬಾಯ್ಸ್ ಅಲ್ಲಿ ಒಗ್ಗಟ್ಟಿಲ್ಲ. ಏನಕ್ಕೆ ಅಂತಂದ್ರೆ ಈಗ ಈ ಹುಡುಗನ್ಗಾಗಿದೆ. ಸೊ ಈಗ ಕೆಲವರು ಈಗ ಈ ವಿಡಿಯೋ ಕೆಳಗಡೆ ಒಂದು ಅಷ್ಟೇ ಹೇಳೋದೇನಪ್ಪ ಅಂದ್ರೆ, ನೀವು ಕಂಟೆಂಟ್ಗೋಸ್ಕರ ವಿಡಿಯೋ ಅಲ್ಲ. ಈ ಹುಡುಗಂದು ಪರಿಸ್ಥಿತಿ ನಾಳೆ ನಿಮಗ್ ಬರಬಾರ್ದು, ಯಾರಿಗ್ ಗೊತ್ತು, ನಾಳೆ ನಿಮಗೂ ಬರಬಹುದು. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಂಡ್ ಬ್ರೋ, ನಿಮ್ಗೆ ಆದಷ್ಟು ನಿಮ್ಗೆ ಸಿಗುತ್ತೆ ನ್ಯಾಯ, ಖಂಡಿತ ಈ ವಿಡಿಯೋ ಶೇರ್ ಮಾಡೋಣ. ದಯವಿಟ್ಟು ಸೊ ಎಲ್ರಿಗೂ ನ್ಯಾಯ ಕೊಡ್ಸಿ. ಮೊನ್ನೆ ನೋಡಿದ್ರೆ ಆಟೋ ಡ್ರೈವರ್ಗೆ ಚಪ್ಪಲಿ ತೆಗ್ದಿ ಹೊಡೆದಿರೋ ಇನ್ಸಿಡೆಂಟ್ ನೋಡಿರ್ಬೋದು. ಹೌದು. ಆಮೇಲೆ ಕನ್ನಡ ಮಾತಾಡಿದ್ಕೆ ಲೆಕ್ಚರರ್ನೇ ಡಿಸ್ಮಿಸ್ ಮಾಡಿರೋ ಇನ್ಸಿಡೆಂಟ್ ನೋಡಿರ್ಬೋದು. ಹೌದು. ಇವತ್ತು ಡೆಲಿವರಿ ಬಾಯ್ಸ್ ನಾಳೆ ಬರ್ತಾರೆ, ಆಂಬ್ಯುಲೆನ್ಸ್ ಡ್ರೈವರ್ಸ್ಗೂ ಬರ್ತಾರ ಅವ್ರು. ಖಂಡಿತ ಇದು ಈಗ ಆಮೇಲೆ ಎಲ್ಲ ಕಡೆ drivers ಬರ್ತಾರೆ sir. ಎಲ್ಲ ಕಡೆ ಪೊಲೀಸ್ ಅವ್ರಿಗೂ ಬಂದೇ ಬರುತ್ತೆ. ಇದು ಈ ತರ ಇದೆ, ನಾವು ಬಿಟ್ಕೊಂಡು ಹೋಗ್ತಾ ಇರೋದು. ಆತರ ಅದ್ ನಮ್ಮಲ್ಲಿ ತಪ್ಪಿದೆ ಅದು. ನಾನು ನನ್ಗೆ ಯಾಕೆ ಅಂತ ಹೋದ್ರೆ, ನಾಳೆ ದಿವಸ ನನ್ ಮನೆ ಬಿಟ್ಟಿದ್ರೆ ಮನೆ ಏನು ನಮ್ಗೆ ನಮ್ಮ ಮನೆಗ್ ಬಂದ್ರು ನನ್ಗೆ ಯಾಕೆ ಅಂತ ಇರ್ಬೇಕಾಗತ್ತೆ. ಹೌದು, ಇವತ್ತು ನಿಮಗ್ ಬಂದಿರೋದು ನಾಳೆ ನಮಗ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ಹೌದು. ಹೌದು ಸ್ನೇಹಿತರೆ, ಸೊ ನೋಡಿದ್ರಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನಾವು ನಿಮ್ಮ ಹತ್ರ ಕೇಳೋದು ಇಷ್ಟೇ, ಒಂದು ಒಗ್ಗಟ್ಟಾಗಿರೋಣ. ಇನ್ನೊಂದು, ನನಗೇನು ಅನ್ನೋ ಪದ ದಯವಿಟ್ಟು ಬಲ್ಸಕ್ ಬರಬೇಡಿ. ನನಗೆ ಯಾಕೆ ಅನ್ನೋದು ನೀವು ಯೋಚನೆ ಮಾಡಬೇಡಿ. ಬಿಕಾಸ್ ಏನಕ್ಕೆ ಅಂತಂದ್ರೆ, ಇವತ್ತಿನ ದಿನ ನಮಗಾಗಿರೋಂಥ ಪರಿಸ್ಥಿತಿ ನಾಳೆ ನಿಮ್ಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಒಂದ್ ದಿವಸ ಲೇಟ್ ಆಗ್ಬೋದು ಅಷ್ಟೇ, ನಿಮ್ಗೂ ನಿಮ್ ಬುಡಕ್ಕೂ ಬಂದೇ ಬರುತ್ತೆ ಒಂದಲ್ಲ ಒಂದ್ ದಿವಸ. ಅದನ್ನ ನಾವು ನಮಗ್ ಬರೋಕ್ಕೂ ಮುಂಚೆ ಒಗ್ಗಟ್ಟಾಗಿ ಅದನ್ನ ಕಿತ್ತು ಬಿಸಾಕ್ಬಿಟ್ರೆ ನಮ್ಗೆ ಯಾವ್ದು ಇರಲ್ಲ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ಗೆ ಬರಲ್ವಾ, ನಿಮ್ಗೆ ಭಾಷೆ ಬರಲ್ವಾ, ಆಯ್ತು, ನಿಮ್ಗೆ ಆಗಲ್ವಾ, ಸುಮ್ನೆ ಇದ್ಬಿಡಿ. ಅದನ್ನ ಬಿಟ್ಬಿಟ್ಟು ಈ ತರ ಅಂತ ದರ್ಪ ಮಾಡೋದಾಗ್ಲಿ ಇದೆಲ್ಲ ಬೇಕಾಗಿಲ್ಲ. ನಿಮ್ಮ ಹತ್ರ ನಾವೇನು ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಇನ್ನೊಂದು ಕೇಳ್ತಾ ಇಲ್ಲ. ಜಸ್ಟ್ ಕಲೀರಿ. ಏನ್ ಚಿಕ್ಕ ಪುಟ್ಟ ಪದಗಳು ಕಲ್ದ್ರೆ ಏನಾದ್ರು ಎಲ್ಲೆಲ್ಲೋ ಇರೋಂತ ಇಂಗ್ಲಿಷ್ ನ ಎಲ್ಲೆಲ್ಲೋ ತೆಗೆದ್ಬಿಟ್ಟು ಮಾತಾಡ್ತೀರಾ, ಅದ್ರಲ್ಲೇ ಮಾತಾಡಿದ್ರಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ. ಆಯ್ತು, ಒಂದು ಥ್ಯಾಂಕ್ಸ್ ಅನ್ನೋ, ಒಂದು ಧನ್ಯವಾದ ಅನ್ನೋದು ಒಂದು ಚಿಕ್ಕ ಪುಟ್ಟ ಕನ್ನಡ ಕಲಿಯಕ್ಕಾಗಲ್ವಾ ನಿಮ್ ಯೋಗ್ಯತೆಗೆ? ಇಲ್ಲಿಂದ ನೀರು ಬೇಕು, ಇಲ್ಲಿಂದ ದುಡ್ಡು ಬೇಕು, ಇಲ್ಲಿ ಇರಕ್ಕೆ ಜಾಗ ಬೇಕು ನಿಮ್ಗೆ, ಇಲ್ಲಿನ ಭಾಷೆ ಬೇಡ ನಿಮ್ಗೆ ನಾಚಿಕೆ ಆಗ್ಬೇಕಷ್ಟೇ. ನಾನು ಇನ್ನೇನು ಮಾತಾಡಕ್ಕಾಗಲ್ಲ. ಏನು ಬ್ರೋ? ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ, ಇದೇ ಡೆಲಿವರೀಸ್ ಅಲ್ಲಿ ಲೇಡೀಸ್ ಕೂಡ ಕೆಲಸ ಮಾಡ್ತಾ ಇದಾರೆ. ಅವ್ರ ಮೇಲೂ ಸಹ ಹಲವಾರು ಘಟನೆ ಆಗಿದೆ. ಯಾರು ಹೇಳ್ಕೊಳಕ್ ಆಗಲ್ಲ. ಪಾಪ ಲೇಡೀಸ್ ಏನು ಮಾಡಕ್ ಆಗಲ್ಲ. ಕರೆಕ್ಟ್. ನನ್ಗೆ ಎಷ್ಟೊಂದ್ ಜನ ಬೆಳಗ್ಗೆ ಆಯ್ತು ಅಂದ್ರೆ ಸಿಗ್ತಾರಲ್ಲ ಅಂದವೆ, ಅಕ್ಕ ನಿಮ್ಗೆ ಎಷ್ಟಾಗತ್ತೆ? ಅಯ್ಯೋ ನನ್ಗೆ ನನ್ ಹಿಂಗಾಯ್ತಪ್ಪ ಹಂಗಾಯ್ತು, ಆಸ್ ಎ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ರೆ, ಇವಾಗ ಯಾವ್ದೋ ಒಂದ್ ಪಿಕಪ್ ಪಾಯಿಂಟ್ ಹೋಗಿರ್ತೀವಿ, ಅಲ್ಲೂ ಸಿಗ್ತಾರ ಅವರು. ಅಯ್ಯೋ ಅವ್ರ ಕಷ್ಟ ಸುಖನು ಅವ್ರು ಹೇಳ್ತಾರೆ, ನಿನ್ಗೇನಾರು ಹಿಂಗಾಗಿತ್ತ, ನಿನ್ಗೇನಾರು ಅಕ್ಕ ಆ ಟೈಮಲ್ಲಿ ನೀವ್ ಒಂದ್ ಕೆಲ್ಸ ಮಾಡಿ 100ಗೆ ಫೋನ್ ಮಾಡಿ ಅಂತ. ಅಪ್ಪ ನಾವ್ ಮನೇಲಿ ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ, ನಾವೇನ್ ಮಾಡೋಣ? ಇದೇ ಜಾಗದಲ್ಲಿ ಒಂದ್ ಹೆಣ್ಣು ಹುಡುಗಿ ಇದ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು? ಅವಾಗ ನಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಇಟ್ರು, ಅವಾಗ ನಾವ್ ಸುಮ್ನೆ ಇರ್ಬೇಕಾ? ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಎಲ್ರಿಗೂ ಒಂದೇ ಆಗ್ಲಿ. ಫಸ್ಟ್ ಆಫ್ ಆಲ್ ಕೈ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಬ್ರದರ್. ಕೈ ಮಾಡೋ ನಿನಗೂ ಇಲ್ಲ, ನನಗೂ ಇಲ್ಲ. ನನಗೆ ಏನಾದ್ರು ನಾವು ಮಾತಾಡ್ಕೋಬೇಕು. ನಿಂಗೆ ಆಗ್ತಿಲ್ವಾ, 112 ಫೋನ್ ಮಾಡಿ, 102 ಫೋನ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಕಾನೂನು ಕೈಗೆ ತಗೊಳ್ಳೋವಂಥದ್ದು ಯಾರಿಗೂ ಇದಿಲ್ಲ. ಯಾರೋ ಒಬ್ರು ಇಬ್ರು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಹೇಳೋ ಪರಿಸ್ಥಿತಿ. ಈಗ ಯಾರೋ ನಮ್ಮಲ್ಲಿ ಒಬ್ಬ ಡೆಲಿವರಿ ಬಾಯ್ ಪ್ರಾಬ್ಲಮ್ ಮಾಡಿದ್ರು ಈಗ ಎಲ್ಲರಿಗೂ ಸೇಮ್. ಸೊ ಈಗ ಯಾರೋ ಒಬ್ಬ ಡೆಲಿವರಿ ಬಾಯ್ ಏನೋ ಮಾಡ್ಬಿಟ್ರೆ ಎಲ್ಲರಿಗೂ ಸೇರುತ್ತೆ. ಇದು ಹಳೆ ಕೇಸ್ ನೀವೇ ನೋಡಿರ್ಬೋದು. ಝೊಮ್ಯಾಟೊ ಹುಡುಗಂಗೆ ಹೇಗಾಯ್ತು ಅಂತ, ಉಂಗ್ರ ಆ ಲೇಡಿನೇ ಹುಡ್ಕೊಂಡು ಎಷ್ಟು ದೊಡ್ಡ ಇಶ್ಯೂ ಆಗಿತ್ತು. ಸೊ ಅದೇ ಡೆಲಿವರಿ ಬಾಯ್ ಅಂತಂದ್ರೆ ಒಂಥರ ನೋಡೋರು ಅವ್ರಿಗೆ ಏನು ಅಂತಂದ್ರೆ, ಇವ್ರು ನಮ್ ಭಿಕ್ಷೆ ಆಗ್ತಾ ಇದೀವಿ, ನಮ್ ಭಿಕ್ಷೆಯಲ್ಲಿ ಬದುಕ್ತಾ ಇದಾರೆ. ನಾವ್ ಕೆಲ್ಸ ಮಾಡೋದವ್ರಿಗೆ ಕಣ್ಣಿ ಕಾಣಿಸಲ್ಲ, ನಾವು ಕಷ್ಟ ಪಡೋದವ್ರಿಗೆ ಕಣ್ಣಿ ಕಾಣಿಸಲ್ಲ, ಟ್ರಾಫಿಕ್ ಅಲ್ಲಿ ಓಡಾಡೋದ್ ಕಣ್ಣಿ ಕಾಣಿಸಲ್ಲ. ಆಂಟೆ ತಲ್ಪ್ಸೋಣ, ಆದ್ರೆ ನಾನ್ ಭಿಕ್ಷೆ ಆಗ್ತಾ ಇದ್ದೀನಲ್ಲ, ಇಸ್ಕೊಂತಾನಲ್ಲ, ಅವ್ನ್ಗೇನ್ ನಾನ್ ಕೇಳೋ ಅಂತದ್ದು ಅನ್ನೋ ರೀತಿ ಮಾತಾಡಿದ್ದಾನೆ ಆ ಮನುಷ್ಯ. ಅದು ಕೇಳ್ತಾನೆ, ಸ್ಕ್ಯಾನರ್ ದೇದೋ ಅಂತ, ಸ್ಕ್ಯಾನರ್ ಕೊಡಿ ಅಂತಾನೆ. ಕನ್ನಡ ಬರುತ್ತೆ ಅಲ್ಲ, ಮಾತಾಡ್ಬೋದಲ್ಲ ಅವಾಗಾದ್ರು. ಸ್ಕ್ಯಾನರ್ ಕೊಡಿ ಅಂತಾನೆ ಕೇಳಿದಾನೆ.
ಪುಣ್ಯಾತ್ಮ. ಕನ್ನಡ ಬರುತ್ತೆ ಬಟ್ ಆದ್ರೂ ದುರಂಕಾರ ದುರಂಕಾರ. ಅಷ್ಟೇ. ಏನೋ ಅವ್ರೇನೋ ದೊಡ್ಡದಾಗಿ ಎಜುಕೇಟೆಡ್ ಪರ್ಸನ್ ಮಾಡೋ ಕೆಲ್ಸಗಳೆಲ್ಲ ಇವೆಲ್ಲ. ಓಕೆ ಗೈಸ್, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಘಟನೆ ನಡೆದಿದೆ ಇದು ಇಲ್ಲಿಗೆ ಬಿಡೋದು ಬೇಡ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ಒಂದಷ್ಟು ಜನಕ್ಕೆ ಯಾರಿಗೂ ಶೇರ್ ಮಾಡೋಣ. ಖಂಡಿತ ಮುಂದಿನ ದಿನಗಳಲ್ಲಿ ಆದ್ರೆ ಆ ವ್ಯಕ್ತಿ ಹತ್ರಗೆ ಹೋಗ್ಬಿಟ್ಟು ಆ ವ್ಯಕ್ತಿ ಹತ್ರನೇ ಸಾರಿ ಕೇಳಿಸುವಂತ ಕೆಲಸಗಳು ಮಾಡ್ಬೇಕು ಅಂತ ನನ್ನ ಒಂದು ಇದು. ಏನಕ್ಕೆ ಅಂತಂದ್ರೆ ಇದನ್ನ ಬಿಡು ಇಷ್ಟೇ ಅಲ್ವಾ, ಬಿಡು ಇಷ್ಟೇ ಅಂತ ಬಿಡ್ಕೊಂಡು ಹೋದ್ರೆ ನೆಕ್ಸ್ಟ್ ದಿನ ನಾಳೆ ನಿಮ್ಮವ್ರಿಗೂ ಬಂದೇ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಬ್ರೋ. ಹುಷಾರಾಗಿ ಡ್ಯೂಟಿ ಮಾಡಿ, ಓಕೆನಾ? ಏನಕ್ಕೆ ಅಂದ್ರೆ ನಮ್ ಡೆಲಿವರಿ ಬಾಯ್ಸ್ ನ ನೋಡೋ ರೀತಿನೇ ಹಿಂಗೆ. ನಾನು ಸುಮಾರು 6 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದೀನಿ. ಅಡ್ಜಸ್ಟ್ ಆಗ್ಬಿಟ್ಟಿದೆ ಸರ್. ಅಡ್ಜಸ್ಟ್ ಆಯ್ತು ಬಿಡು, ಯಾಕಂದ್ರೆ ನಾವು ಹೊಟ್ಟೆ ಪಡಕ್ ಬಂದಿರ್ತೀವಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಒಂದು ಏನ್ ಬಂದಿದೆ ಅದು ಈ ತರ ಆಗಿದೆ. ಓಕೆ ಗೈಸ್, ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂಡ್ ಬ್ರೋ ಹುಷಾರಾಗಿ ಕೆಲಸ ಮಾಡಿ. ಓಕೆ.